ಇವತ್ತು ನಿಮ್ಗೆ ಮಸಾಲೆ ಪಡ್ಡು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಸಾಲೆ ಪಡ್ಡು ಮಾಡೋಕೆ ನಾ ಏನೇನು ಸಾಮಾನು ತೊಗೊಂಡೀನಿ ಎಲ್ಲ ನೋಡಿರಿ. ಸ್ಕಿಪ್ ಮಾಡಲಾರ್ದಂಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರಿ ಅಂದ್ರೆ ಮಸಾಲೆ ಪಡ್ಡು ಹೆಂಗೆ ಮಾಡೋದು ಅಂತ ನಿಮಗೂ ಗೊತ್ತಾಗೈತಿ. ನೀವು ವಿಡಿಯೋನ ಓಡಿಸ್ಕೊಂಡು ನೋಡಿದ್ರೆ ಗೊತ್ತಾಗೋದಲ್ಲ ರೀ. ಬರ್ರಿ ಮಸಾಲೆ ಪಡ್ಡು ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಏನು ಸಾಮಾನು ತೊಗೊಂಡಿನೆಲ್ಲ ಕರೆಕ್ಟಾಗಿ ನೀವು ಅದೇ ಮೆಥಡ್ ಒಳಗೆ ಸಾಮಾನು ತೊಗೋರಿ. ಅಂದ್ರೆ ಭಾಳ ರುಚಿ ಬರ್ತಾವೆ. ಬರ್ರಿ ನೋಡ್ಕೊಂಬರೋಣ. ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಅಂದ್ರೆ ಗೊತ್ತಾಕೈತಿ. ಎಲ್ಲರಿಗೂ ನಮಸ್ಕಾರ. ನೋಡಿರಿ, ನಾನು ಇವತ್ತು ನಿಮ್ಗೆ ಮಸಾಲೆ ಪಡ್ಡು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಸಾಲೆ ಪಡ್ಡು ಮಾಡೋಕೆ ನಾನು ನೋಡಿರಿ ಈ ಗ್ಲಾಸಲ್ಲೇ ಒಂದು ಗ್ಲಾಸಿಗೆ ಸ್ವಲ್ಪ ಕಡಿಮೆ ಅದಾವೆ ಅಷ್ಟು ಉದ್ದಿನಬೇಳೆ ತೊಗೊಂಡೀನಿ. 1 ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳು, ಈ ಕಪ್ಪಿಲೆ ಒಂದು 3/4 ಕಪ್ನಷ್ಟು ಕಡಲೆಬೇಳೆ ತೊಗೊಂಡೀನಿ. ನೋಡಿರಿ ಇವನ್ನ ಈ ಪಾತ್ರೆಗೆ ಹಾಕ್ಕೊತೀನಿ. ನೋಡಿರಿ ಇದೇ ಗ್ಲಾಸಿಲಿನ 2 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡೇನಿ ನಾನು. ನೋಡಿರಿ ನೀವು ಹೌದಾ, 2 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡೇನಿ. ಈಗ ಈ ಮೆಂತ್ಯಕಾಳು ಹಾಕ್ಕೊತೀನಿ, ಈ ಕಡಲೆಬೇಳೆನ ಹಾಕ್ಕೊತೀನಿ ರೀ. ಸ್ವಚ್ಛಗೆ ತೊಳ್ಕೊಂಬರ್ತೀನಿ. ನೋಡಿರಿ ಸ್ವಚ್ಛಗೆ ತೊಳ್ಕೊಂಬಂದೀನಿ. ನಾನೀಗ ಇವನ್ನ ಬೆಳಗ್ಗೆ 11 ಗಂಟೆಗೆ ನೆನೆಹಾಕೀನಿ ರೀ. ಈಗ ಸಾಯಂಕಾಲ ರುಬ್ಕೊತೀನಿ. ನೀರು ಹಾಕಿ ನೆನೆಯೋಕೆ ಇಟ್ಬಿಡೋಣ ರೀ. ಒಂದು ಸಾಯಂಕಾಲ ರುಬ್ಕೊಳ್ಳೋಣ, ಚೆಂದ ನೆಂದಿರ್ತಾವೆ. ನೋಡಿರಿ ನಾನು ಬೆಳಗ್ಗೆ ನೆನೆಹಾಕ್ಕೊಂಡಿದ್ದೆ ಅಕ್ಕಿನ ಭಾಳ ಚಲೋ ನೆಂದಾವು. ಈಗ ಇವನ್ನ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ. ನಾನು ಈ ಪಡ್ಡಿಗೆ ಹಾಕೋಕೆ ನಾನು ಇಷ್ಟ ಅವಲಕ್ಕಿ ತೊಗೊಂಡೇನೆ. ನೋಡಿರಿ ಸಾಕ್ರಿ ಸ್ವಲ್ಪ, ಯಾಕಂದ್ರೆ ಉದ್ದಿನಬೇಳೆ ನಾವು ಜಾಸ್ತಿ ಹಾಕ್ಕೊಂಡಿರ್ತೇವಲ್ಲ, ಅದಕ್ಕೆ ಇವು ನಾರ್ಮಲ್ ಮೀಡಿಯಮ್ ಸೈಜ್ ಅವಲಕ್ಕಿ ರೀ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ ರೀ. ಇದಕ್ಕೇನು ಭಾಳ ಹೊತ್ತನ ನೆನೆಸ್ಬೇಕಂತೇನಿಲ್ಲ ರೀ. ಸ್ವಲ್ಪ ನಾವು ಎಲ್ಲ ಮಿಕ್ಸಿ ರೆಡಿ ಆಗೋರೊಳಗೆ ನೆನಿತಾವೆ ರೀ ಇವು. ಈಗ ಇವನ್ನ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ರೀ. ನಾವು ನೆನೆಹಾಕ್ಕೊಂಡಂಥ ಅಕ್ಕಿ ಮತ್ತು ಅವಲಕ್ಕಿನೆಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ತೋರಿಸ್ತೇನೆ ರೀ. ಎಲ್ಲ ಮಿಕ್ಸಿ ಹಾಕ್ಕೋಬೇಕಂದ್ರೆ ನಿಮ್ಗೆ ವಿಡಿಯೋ ಭಾಳ ದೊಡ್ಡದಾಕೈತಿ. ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ರೀ. ನೋಡಿರಿ ಇಷ್ಟು ಸಣ್ಣಗೆ ರುಬ್ಕೊಂಬಂದೇನಿ ರೀ ನಾನು. ಎಲ್ಲನೂ ಈ ಪಾತ್ರೆ ಒಳಗೆ ಹಾಕ್ಕೊಂಡೀನಿ. ಇದನ್ನು ಇದಕ್ಕೆ ಹಾಕ್ಕೊಂಬಿಡ್ತೀನಿ. ನೋಡಿರಿ ಈ ಹಿಟ್ಟನ್ನ ಎಲ್ಲನೂ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈ ಥರ ಹಿಂಗೆ ಕಲಿಸ್ಕೋಬೇಕು ನೋಡಿರಿ. ಕೈ ಇಟ್ಟ ಕಲಿಸ್ಕೊರಿ, ಯಾಕಂದ್ರೆ ನಾವು ಸ್ಪೂನಿಲ್ಲ ಹಿಂಗೆ ಮಾಡ್ತೇವಲ್ಲ ಹಿಟ್ಟು ಉಬ್ಬಿ ಬರೋದಿಲ್ಲ ರೀ. ಅದು ಈ ಥರ ಹಿಂಗೆ ಮಾಡ್ಕೋಬೇಕು ರೀ. ನೋಡಿರಿ ನಾನು ಈ ಹದಕ್ಕೆ ಮಾಡ್ಕೊಂಡೀನಿ ಹಿಟ್ಟು. ಈ ಹದಕ್ಕಿದ್ರೆ ಪಡ್ಡು ಚಲೋ ಬರ್ತಾವೆ ರೀ. ಈಗ ನಾನು ಇದಕ್ಕೆ ಏನು ಹಾಕೋದಿಲ್ಲ ರೀ. ಹಂಗೆ ಇದಕ್ಕೆ ಒಂದು ಮ್ಯಾಗ ಒಂದು ಮುಚ್ಚಳ ಮುಚ್ಚಿ ಹಂಗೆ ಇಟ್ಬಿಡ್ತೀನಿ. ಮುಂಜಾನೆಗೆ ಇದಕ್ಕೆ ನಾವು ಏನು ಬೇಕಲ್ಲ ಮಸಾಲೆ ಪಡ್ಡು ಮಾಡ್ಕೊಳಕ್ಕೆ ಎಲ್ಲ ಸಾಮಾನು ಹಾಕ್ಕೊಳ್ಳೋಣ ರೀ. ಹಿಟ್ಟು ಭಾಳ ಉಬ್ಬಿ ಬರ್ತದೆ ರೀ. ಇದು ಮುಂಜಾನೆಗೆ ಹಾಕ್ಕೊಳ್ಳೋಣ ರೀ. ಈಗ ಹಂಗೆ ಇಟ್ಬಿಡೋಣ ರೀ. ಇದನ್ನು ಮುಂಜಾನೆಗೆ ಇದಕ್ಕೆ ಸೋಡಾದ್ರೆಲ್ಲ ಹಾಕ್ಕೊಳ್ಳೋಣ ಅಂತ. ನೋಡಿರಿ ಈಗ ಬೆಳಿಗ್ಗೆ ಹಿಟ್ಟು ಹೆಂಗೆ ಉಬ್ಬೈತಿ ಅಂಥೇಳಿ. ನೋಡಿರಿ ಎಷ್ಟು ಚಲೋ ಉಬ್ಬೈತಿ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಸೋಡಾನ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡಿರಿ ನಾನು ಇಷ್ಟು ಸೋಡಾ ತೊಗೊಂಡೇನೆ. ಸೋಡಾ ಸ್ವಲ್ಪ ತೊಗೊರಿ, ಯಾಕಂದ್ರೆ ಹಿಟ್ಟು ಉಬ್ಬಿ ಬಂದೈತಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ರೀ. ನೋಡಿರಿ ನಾನು ಇಷ್ಟೇ ಉಪ್ಪು ಹಾಕ್ಕೊಂಡೇನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ರೀ. ಯಾಕಂದ್ರೆ ನಾವು ಹಾಕಿದಂದ್ರೆ ಒಮ್ಮೆ ಡೈರೆಕ್ಟಾಗಿ ಹಾಕಿದಂದ್ರೆ ಎಲ್ಲಾರ ಒಂದು ಕಡೆ ಕೂತ್ಕೊಂಡ್ಬಿಡ್ತೈತಿ. ಚೆಂದಾಗೆ ಮಿಕ್ಸ್ ಮಾಡ್ಕೊರಿ. ನೋಡಿರಿ ಎಲ್ಲ ಚೆಂದಾಗೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ನೋಡಿರಿ ಹಿಟ್ಟು ಈ ಹದಕ್ಕೆ ಐತೆ. ನೋಡಿರಿ ನಾನು ಇದಷ್ಟು ಹಿಟ್ಟಿಂದು ಮಸಾಲೆ ಪಡ್ಡು ಮಾಡ್ಕೊಳ್ಳೋದಿಲ್ಲ ರೀ. ನಾನು ಸ್ವಲ್ಪ ಮಾಡ್ಕೊತೀನಿ, ಮತ್ತು ಬೇಕಂದ್ರೆ ಮಾಡ್ಕೊಳ್ಳುವಾಗ ಸ್ವಲ್ಪ ಅದಕ್ಕೆ ಮಸಾಲೆ ಮಿಕ್ಸ್ ಮಾಡ್ಕೊತೀನಿ. ಈಗ ನಾನು ಈ ಪಾತ್ರೆಗೆ ತಗೊತೀನಿ ರೀ. ನಾ ಈಗ ಮಾಡೋಕೆ ಎಷ್ಟು ಬೇಕಲ್ಲ ಅಷ್ಟು ಈ ಪಾತ್ರೆಗೆ ಹಾಕ್ಕೊತೀನಿ. ನೀವು ಬೇಕಾದ್ರೆ ಎಲ್ಲದಕ್ಕೂ ಉಪ್ಪು ಸೋಡಾ ಹಾಕಿಟ್ಕೋಬೋದು. ಬೇಡ ನೀವು ಎಷ್ಟು ಮಾಡ್ಕೊತೀರಲ್ಲ ಅಷ್ಟಕ್ಕಾದರೂ ಮಾಡ್ಕೋಬೋದು. ನೋಡಿರಿ ನಾನು ಇಷ್ಟ ಹಿಟ್ಟಿಗೆ ಮಾಡ್ಕೊತೀನಿ. ನಾನು ಇಷ್ಟ ಹಿಟ್ಟ ಮಾಡ್ಕೊತೀನಿ ರೀ. ನಾನು ಬೆಳಗಿನ ನಾಷ್ಟಕ್ಕಷ್ಟೇ ನಾನು ಮಾಡ್ಕೊಳ್ಳೋದು. ಈಗ ಇಷ್ಟ ಮಾಡ್ಕೊತೀನಿ. ಇನ್ನು ಮಿಕ್ಕಿದ್ದನ್ನು ಮಧ್ಯಾಹ್ನ ಮಕ್ಕಳು ಶಾಲೆಗೆ ತಗೊಂಡಾಗ ಮಾಡಿಕೊಡ್ತೀನಿ.
ಈಗ ಇದಕ್ಕೆ ಮಸಾಲ ಹಾಕ್ಕೊಳ್ಳೋಣ ರೀ. ಅದು ಹೆಂಗೆ ಮಾಡೋದು ಅಂತ ರೆಡಿ ಮಾಡ್ಕೊಳ್ಳೋದು ನೋಡೋಣ ರೀ. ನೋಡಿರಿ, ಮಸಾಲೆ ಮಾಡ್ಕೊಳಕ್ಕೆ ನಾನು ಈ ಐಟಮ್ಸ್ ತೊಗೊಂಡಿನಿ. ಸ್ವಲ್ಪ ಜೀರಿಗೆ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿನಿ. ನಾನು ಎಲ್ಲನೂ ಈ ಜಾರಿಗೆ ಹಾಕ್ಕೊತೀನಿ ನೋಡಿರಿ. ಈಗ ಇದನ್ನು ಸಣ್ಣಗೆ ಖಾರನ ಮಿಕ್ಸಿಗೆ ಹಾಕ್ಕೊಂಬರೋಣ ರೀ. ಖಾರ ನೋಡಿಕೊಂಡು ಹಾಕ್ಕೋರಿ, ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡೀನಿ. ಜೀರಿಗೆನ ಹಾಕ್ಕೊತೀನಿ ರೀ ಇದಕ್ಕೆ. ನಾನು ಹೊಳ್ಳಿ ಮತ್ತು ಹಿಟ್ಟು ಹಾಕ್ಕೊಳಕ್ಕೆ ಹಿಟ್ಟಿಗೆ ನೋಡಿರಿ ಸಣ್ಣಗೆ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೀನಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹೆಚ್ಚಿಟ್ಕೊಂಡೀನಿ. ಈಗ ನಾವು ಈ ಖಾರನ ಮಿಕ್ಸಿಗೆ ಹಾಕ್ಕೊಂಬರೋಣ ರೀ. ನೋಡಿರಿ, ಈ ಥರ ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಂಬಂದಿ ನಾನು. ನಿಮ್ಗೆ ಖಾರ ಎಷ್ಟು ಬೇಕಲ್ಲ ನೋಡಿಕೊಂಡು ಹಾಕ್ಕೊರಿ ಈ ಹಿಟ್ಟಿಗೆ. ಈಗ ನೋಡಿರಿ, ನಾನು ಇಷ್ಟು ಖಾರ ಹಾಕ್ಕೊತೀನಿ. ನಿಮಗೆ ಖಾರ ಎಷ್ಟು ಬೇಕಲ್ಲ ನೋಡಿಕೊಂಡು ಹಾಕ್ಕೊರಿ. ಉಪ್ಪಂತೂ ನಾವು ಹಾಕಿಕೊಂಡೇವಿ ಈಗಾಗಲೇ. ಈಗ ಹೆಚ್ಕೊಂಡಂಥ ಉಳ್ಳಾಗಡ್ಡಿ, ಕೊತ್ತಂಬರಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳ ಅಂದ್ರೆ ಭಾಳ ಚಲೋ ಬರ್ತಾವೆ ರೀ ಇವು. ಒಂದು ಸಲ ನೀವು ಮನ್ಯಾಗ ಮಾಡಿ ನೋಡಿರಿ, ಹೆಂಗೆ ಹಾಕವಂತ ಗೊತ್ತಾಕೈತಿ. ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡಿರಿ, ಈ ಥರ ಎಲ್ಲನೂ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ನೋಡಿರಿ, ಹಿಟ್ಟು ರೆಡಿ ಆಗೈತಿ. ಈಗ ನಾವು ಪಡ್ಡು ಮಾಡ್ಕೊಳ್ಳೋಣ. ನೋಡಿರಿ, ಒಲೆ ಮ್ಯಾಗ ಹಂಚು ಕಾಯಕ್ಕಿಟ್ಟಿದ್ದೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ರೀ ಅದಕ್ಕೆ. ಇದು ನಾನ್ ಸ್ಟಿಕ್ ಆಗಿದ್ದರಿಂದ ಸ್ವಲ್ಪ ಕಡಿಮೆನೇ ಹಾಕೋರಿ ಎಣ್ಣೆನ, ಜಾಸ್ತಿ ಏನು ಬೇಡ. ಭಾಳ ಅಂದ್ರೆ ಭಾಳ ಟೇಸ್ಟ್ ಹಾಕೋರಿ. ಒಂದು ಸಲ ನೀವು ಮಾಡಿ ನೋಡಿರಿ, ಗೊತ್ತಾಗತ್ತೆ ರೀ ಇದರ ರುಚಿ ಹೆಂಗೆ ಅನ್ನೋದು. ಮ್ಯಾಗ ಒಂದು ಕ್ಲೋಸ್ ಮಾಡೋಣ ರೀ ಬಾಯ್. ನೋಡಿರಿ, ಪಡ್ಡು ರೆಡಿ ಆಗಿದೆ. ಒಂದು ಸಲ ಹಿಂಗೆ ತಿರುಗಿಸಿ ಹಾಕ್ಕೊಳ್ಳೋಣ. ನೋಡಿರಿ, ಪಡ್ಡು ರೆಡಿ ಆಗ್ಯಾವ. ಈಗ ನಾವು ಚಟ್ನಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ರೀ. ಯಾಕಂದ್ರೆ ನಾವೆಲ್ಲ ಉಪ್ಪು ಖಾರ ಎಲ್ಲ ಹಾಕ್ಕೊಂಡ್ಬಿಟ್ಟಿರ್ತೀವಲ್ಲ, ಇದಕ್ಕೆ ಚಟ್ನಿ ಅವಶ್ಯಕತೆನೇ ಇಲ್ಲ ರೀ. ಇದಕ್ಕೆ ನಾನು ಇನ್ನೊಂದು ಸಲ ಹಾಕ್ಕೊಳಕತ್ತೆ ನೋಡಿರಿ. ಇದು ಒಂಥರ ಸ್ಪೆಷಲ್ ರುಚಿ ಇರ್ತದೆ ರೀ. ನೋಡಿ, ನಾನು ಇನ್ನೊಂದು ಸಲ ಹಾಕ್ಕೊಂಡಿದ್ದಲ್ಲ ಅವನ್ನ ತಿರುಗಿಸಿ ಹಾಕ್ಕೊಳಕತ್ತೀನಿ. ಈಗ ಇವನ್ನ ತಗೊಂತಾರೆ. ನೋಡಿರಿ, ಮಸಾಲ ಪಡ್ಡು ರೆಡಿ ಆಗ್ಯವು. ಚಟ್ನಿನ ಆಪ್ಷನ್ ರೀ, ನೀವು ಬೇಕಂದ್ರೆ ಮಾಡ್ಕೊಬೋದು, ಬೇಡ ಅಂದ್ರಿಲ್ಲ. ನಾನು ಬೇಕಂದವ್ರು ತಿಂತಾರೆ ಅಂಥೇಳಿ ಮಾಡೀನಿ. ಭಾಳ ಚಲೋ ಅಂದ್ರೆ ಭಾಳ ಚಲೋ ಬಂದವ್ರಿ. ಈ ರೆಸಿಪಿ ನಿಮ್ಗೆ ಏನಾರು ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನೀವು ಒಂದು ಸಲ ಟ್ರೈ ಮಾಡಿರಿ, ನೀವು ಹೆಂಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.